ಇದರಲ್ಲಿ ನಿಮಗೊಂದು ತೋರಿಸ್ತೀನಿ ವಿಚ್ ಇಸ್ ಫೇಮಸ್ ಇನ್ ಮಲೇಷಿಯಾ. ಸೆಂಟ್ರಲ್ ಮಾರ್ಕೆಟ್ ಸಿನ್ಸ್ 1888 ಹೋಗೋಣ ಬನ್ನಿ. ಇದಿರೋದು ಪಸಾರ್ಸೆನಿ ಅನ್ನೋ ಪ್ರಾವಿನ್ಸಲ್ಲಿ ಏರಿಯಾದಲ್ಲಿ. ಲೆಟ್ಸ್ ಗೋ ಇನ್ಸೈಡ್. ಬಟ್ ಒನ್ಸ್ ಯು ಎಂಟರ್ ಇನ್ ಯು ಹ್ಯಾವ್ ಮೆನಿ ಸಿಲ್ವರ್ ಗ್ಲಾಸಸ್ಸು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥದ್ದು. ಸ್ಪೋರ್ಟ್ಸ್ ಸಿಗುತ್ತೆ ನಿಮಗೆ. ಇದೆಲ್ಲ ಒರಿಜಿನಲ್ ಪ್ಲಾಂಟ್ಸ್, ಬಟರ್ಫ್ಲೈಸ್, ಇನ್ಸೆಕ್ಟ್ಸ್. ಸೆಂಟ್ರಲ್ ಮಾರ್ಕೆಟ್ ಒಳಗೆ ನೀವು ಬಂದಾಗ ಎಲ್ಲ ಮುಗಿಸ್ಕೊಂಡು ಹಿಂದೆ ಬಂದಾಗ ಲಾಸ್ಟಲ್ಲಿ ನಿಮಗೆ ಆರ್ಟ್ಸ್ ಗ್ಯಾಲರಿ ಸಿಗುತ್ತೆ. ಇಲ್ಲೆಲ್ಲ ಪೇಂಟಿಂಗ್ಸ್ ಎಲ್ಲ ಹ್ಯಾಂಡ್ ಮೇಡ್ ಪೇಂಟ್ಸು, ಒರಿಜಿನಲ್ ಪೇಂಟಿಂಗ್ಸ್ ಸಿಗುತ್ತೆ ನಿಮಗೆ. ಯು ಕ್ಯಾನ್ ಸಿ ಆ್ಯಂಡ್ ಇಫ್ ಯು ಲೈಕ್ ಇಟ್ ಯು ಕ್ಯಾನ್ ಟೇಕ್ ಇಟ್ ಹೋಮ್. ಶಾರುಖ್ ಖಾನ್, ನೆಲ್ಸನ್ ಮಂಡೇಲಾ, ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಈಗಿನ ಕರೆಂಟ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ, ಬಾಬ್ ಮಾರ್ಲಿ, ಆಮೇಲೆ ವಿದ್ಯಾ ಬಾಲನ್ ಅಲ್ಲಿ ವಿದ್ಯಾ ಬಾಲನ್, ಮಿಸ್ಟರ್ ಬೀನು, ಈ ಥರ ಹಲವಾರು ಒರಿಜಿನಲ್ ಪೇಂಟಿಂಗ್ ಸಿಗುತ್ತೆ ನಿಮಗೆಲ್ಲ. ಎಲಾನ್ ಮಸ್ಕೋ, ಅಂಜಲಿನಾ ಜೋಲಿ, ಪ್ರತಿಯೊಂದು ನಿಮಗೆ ಅಮೇಝಿಂಗ್ ಆರ್ಟ್ ಸಿಗುತ್ತೆ. ವುಡ್ ಬರ್ನಿಂಗ್ ಆರ್ಟ್ ಇದೆ, ಇದು ಗೊತ್ತಿದೆ ನಿಮಗೆ. ನನಗಂತೂ ಇವತ್ತಿನ ಸ್ಟಾರ್ಟಲ್ಲಿ ಇಲ್ಲಿಗೆ ಈ ಸೆಂಟ್ರಲ್ ಮಾರ್ಕೆಟ್ ಒಳಗೆ ಬಂದಿದ್ದು ಏನಕ್ಕೋ ಬಂದೆ. ನಾನೇನು ತಗೊಳಕ್ಕೆ ಬಂದಾಗ ನನಗೆ ಸಿಕ್ಕಿರೋದ್ರಲ್ಲಿ ಭಾಳ ಖುಷಿಯಾದ ವಿಷಯ ಏನು ಅಂತಂತಂದರೆ ಈ ಫೋಟೋ ಗ್ಯಾಲರಿಗೆ ಬಂದಿದ್ದು. ಹಿಂದೆಗಡೆ ಫೋಟೋ ಗ್ಯಾಲರಿಗೆ ಬಂದಿದ್ದು. ಫೋಟೋ ಗ್ಯಾಲರಿಲಿ ನನಗೆ ಎಲ್ಲರ ಫೋಟೋಗಿಂತ ರಜನಿ ಫೋಟೋ ನೋಡಿದಾಗ ಭಾಳ ಫ್ಯಾನ್ ಆಗೋದೆ. ನಾನು ಮೊದಲೇ ರಜನಿಕಾಂತ್ ಅಂದರೆ ಭಾಳ ಇಷ್ಟ ನನಗೆ, ಚಿಕ್ಕದ್ರಿಂದ ಭಾಳ ಇಷ್ಟ. ಹಾಗಾಗಿ ನೀವು ಇಲ್ಲೇ ಚೈನಾಟೌನ್ ಹತ್ರನೇ ಉಳ್ಕೊಂಡಿದ್ರೆ ಸೆಂಟ್ರಲ್ ಮಾರ್ಕೆಟಿಗೆ ಬನ್ನಿ. ಹಳೇ ಬಿಲ್ಡಿಂಗು, ಹಳೇ ಜಾಗ, ಸ್ವಲ್ಪ ಹೊತ್ತು ನೋಡಿ ಎಂಜಾಯ್ ಮಾಡಿ. ನಿಮಗೂ ಬೇಕಂದ್ರೆ ಟೈಮ್ ಇದ್ದರೆ ಒಂದು ಪೋರ್ಟ್ರೇಟ್ ತೊಗೊಳ್ಳಿ, ಮಾಡಿಸ್ಕೊಳ್ಳಿ, ಹ್ಯಾಂಡ್ ಮೇಡು ಮಾಡಿಸ್ಕೊಂಡು ತೊಗೊಂಡೋಗಿ. ಗೊತ್ತಿರೋದಿದೆ, ದಿಸ್ ಇಸ್ ಆರ್ಮಡಿಲೋ ಅಂತ ವಂಡರ್ಫುಲ್ ಕ್ರೀಚರು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ಮದರ್ ಆ್ಯಂಡ್ ಬೇಬಿ. ಮಲೇಷ್ಯಾದಲ್ಲಿ ಕೋಲಾಲಂಪುರಲ್ಲಿ ನಮ್ಗೆ ಹೇಗೆ ಟೆಂಪಲ್ಸ್ ಎಲ್ಲ ಜಾಸ್ತಿ ಸಿಗುತ್ತಲ್ಲ, ಅದೇ ಥರ ಮಸ್ಜಿದ್ಸ್ ಅದಕ್ಕಿಂತ ಜಾಸ್ತಿ ಸಿಗುತ್ತೆ. ಬಿಕಾಸ್ ಪಾಪ್ಯುಲೇಷನ್ ಈಸ್ 80% ಆಫ್ ಮುಸ್ಲಿಮ್ಸ್ ಆ್ಯಂಡ್ 20% ಆಫ್ ಹಿಂದೂಸ್, ಮತ್ತು ಇನ್ನು ಕೆಲವರು ಎಲ್ಲರೂ ಮಿಕ್ಸ್ ಇದ್ದಾರೆ. ಹಾಗಾಗಿ ಇಲ್ಲಿ ಮಸ್ಜಿದ್ಸ್ ಜಾಸ್ತಿ ಇರೋದ್ರಲ್ಲಿ ನಿಮಗೊಂದು ತೋರಿಸ್ತೀನಿ ವಿಚ್ ಇಸ್ ಫೇಮಸ್ ಇನ್ ಮಲೇಷಿಯಾ. ನಿಮಗೆ ಎಲ್ಲೇ ನೋಡಿದ್ರು ನಿಮಗೆ ಅದೊಂದು ಮಸ್ಜಿದ್ ಫೋಟೋ ಕಾಣಿಸುತ್ತೆ. ಬಿಕಾಸ್ ದಟ್ ಮಸ್ಜಿದ್ ಎಲ್ಲಿದೆ ಅಂದರೆ ಇಟ್ ಈಸ್ ಅಟ್ ದಿ ರಿವರ್ ಆಫ್ ಲೈಫ್. ಆ ನೀರಿನ ಮಧ್ಯ ಇರುವಂಥ ಒಂದು ಮಸ್ಜಿದ್ ಇದು ನೋಡಿ. ಇದು ಪಕ್ಕದಲ್ಲೇ ಇರುವಂಥ ಒಂದು ಬಿಲ್ಡಿಂಗ್ ಪೂರ್ತಿ ಆರ್ಟು. ಕಾಲ್ಡ್ ದಿ ರಿವರ್ ಆಫ್ ಲೈಫ್, ಜೀವ ನದಿ. ಈ ನದಿ ಎದುರುಗಡೆನೇ ಇರುವಂಥ ಮಸ್ಜಿದ್ ಇದು. ದಿಸ್ ಮಸ್ಜಿದ್ ಈಸ್ ಆಲ್ಸೋ ಫೇಮಸ್ ಟೂರಿಸ್ಟ್ ಸ್ಪಾಟ್. ಸುತ್ತಲೂ ಕವರ್ಡ್ ಬೈ ಆಲ್ ದ ಬಿಲ್ಡಿಂಗ್ಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಓಕೆ, ಇಲ್ಲಿಗೂ ಬನ್ನಿ ಮಿಸ್ ಮಾಡ್ದಂಗೆ. ಇದ್ರ ಪಕ್ಕದಲ್ಲಿ ತುಂಬ ಪ್ಲೇಸಸ್ ಇದೆ. ನೀವು ಚೈನಾಟೌನಲ್ಲಿ 1 day or 2 days ಸ್ಟೇ ತೊಗೊಳ್ಳಿ. ಬಿಕಾಸ್ ಅದ್ರ ಪಕ್ಕನೇ ತುಂಬ ಪ್ಲೇಸಸ್ ಇದೆ. ನೀವು ಹತ್ರನೇ ನಡ್ಕೊಂಡೋಗಿ ನೋಡುವಂಥದ್ದು. ಓಕೆ, ದಟ್ ಈಸ್ ವಾಟ್ ಐ ಸಜೆಸ್ಟ್ ಫಾರ್ ಯು. ಆಮೇಲೆ ಲೆಟ್ಸ್ ಮೂವ್ ಆನ್ ನೆಕ್ಸ್ಟ್ ಇನ್ನು ಇಲ್ಲೇ ಅಕ್ಕಪಕ್ಕ ಪ್ಲೇಸಸ್ ಇದ್ದಾವೆ, ಅಲ್ಲೆಲ್ಲ ಹೋಗೋಣ. ಒಂದೇ ವೀಡಿಯೋದಲ್ಲಿ ಎಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ನಾನು ಬಂದಿದ್ದೀನಲ್ಲ, ಇದು ಒನ್ ಆಫ್ ದಿ ಬೆಸ್ಟ್ ಪ್ಲೇಸಸ್ ಅಂತಂದರೆ ತಪ್ಪಾಗಲಾರ್ದು. ಅದು ಕಂಟ್ರಿ ವೈಸು. ಯಾಕಂತಂದರೆ ಇದು ಯಾವ ಜಾಗ ಅಂತಂತಂದರೆ ದ ಟಾಲೆಸ್ಟ್ ಫ್ಲ್ಯಾಗ್ ಆಫ್ ಮಲೇಷ್ಯಾ ಇರುವಂಥ ಜಾಗ.
ಏನು ನೋಡಿ, ದ ಟಾಲೆಸ್ಟ್ ಫ್ಲ್ಯಾಗ್ ಪೋಸ್ಟ್ ಇರೋವಂಥ ಜಾಗ ಮಲೇಷಿಯಾದು. ಮಲೇಷಿಯನ್ ಫ್ಲ್ಯಾಗ್ ನೋಡಲಿ. ನಿಮಗೆ ಇಷ್ಟ ಇದ್ದರೆ ಯು ಕ್ಯಾನ್ ಆಲ್ಸೋ ಗೋ ಟು ಮಲೇಷಿಯನ್ ಸಿಟಿ ಗ್ಯಾಲರಿ. ಮಲೇಷಿಯನ್ ಮ್ಯಾಪ್ಸ್, ಓಲ್ಡ್ ಮ್ಯಾಪ್ಸ್ ಎಲ್ಲ ಓಲ್ಡ್ ಮ್ಯಾಪ್ಸ್ ನೋಡ್ಬೋದು. ಕೋಲಾಲಂಪುರ್ ಚೈನಾ ಟೌನ್ ಹೇಗಿತ್ತು ಅನ್ನೋದು ಇದೆ ಇಲ್ಲಿ. ಸಿಟಿದು ಹಿಸ್ಟ್ರಿ ತಿಳ್ಕೊಬೋದು ನೀವು ಇಲ್ಲಿ ಬಂದಾಗ. ಕೋಲಾಲಂಪುರ್ ಹಿಸ್ಟ್ರಿ, ಓಲ್ಡ್ ಕೋಲಾಲಂಪುರ್ ಹೇಗಿತ್ತು 1974ವರೆಗೂ ಪ್ರತಿಯೊಂದು ಏರಿಯರು ಇದೆ. 85 ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ಮಲೇಷಿಯನ್ಸ್ಗೆ ಭಾಳ ಸ್ಪೆಷಲ್ ಆದ ಪ್ಲೇಸು. ಇದರ ಹೆಸರು ಮೇರ್ದೇಕ ಸ್ಕ್ವೇರ್ ಅಂತ ಹೇಳ್ತಾರೆ. ಮತ್ತು ಇದಕ್ಕೆ ಇನ್ನೊಂದು ಹೆಸರು ಇದೆ, ಇಂಡಿಪೆಂಡೆನ್ಸ್ ಸ್ಕ್ವೇರ್ ಅಂತಲೂ ಕರೀತಾರೆ. ಯಾಕಿದೆ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಅಂತ ಕರೀತಾರೆ ಅಂತಂದರೆ, ಪ್ರತಿ ವರ್ಷನೂ ಈ ಸ್ಕ್ವೇರ್ ಎದುರುಗಡೆನೇ ಫ್ಲ್ಯಾಗ್ ಹಾಯ್ಸ್ಟ್ ಆಗೋದು. ರಷ್ಯಾಗೆ ಇಂಡಿಪೆಂಡೆನ್ಸ್ ಸಿಕ್ಕಿರೋದು 31 ಆಗಸ್ಟ್ ಮಿಡ್ ನೈಟ್ 1957ರಲ್ಲಿ. ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿ 10 ವರ್ಷ ಆದಮೇಲೆ ಮಲಯನ್ಸ್ಗೆ ಇಂಡಿಪೆಂಡೆನ್ಸ್ ಸಿಕ್ಕಿರೋದು. ಪ್ರತಿ ವರ್ಷ ಇದ್ರ ಎದುರುಗಡೆನೇ ಫ್ಲ್ಯಾಗ್ ಹಾಯ್ಸ್ಟ್ ಆಗಿರೋದ್ರಿಂದ ಇದು ಮಲೇಷಿಯನ್ಸ್ಗೆ ಒಂದು ಭಾಳ ಸ್ಪೆಷಲ್ ಪ್ಲೇಸು, ಮೇರ್ದೇಕ ಸ್ಕ್ವೇರ್. ಅದಕ್ಕೆ ಇದ್ರ ಎದುರುಗಡೆನೇ ಟಾಲೆಸ್ಟ್ ಫ್ಲ್ಯಾಗ್ ಪೋಸ್ಟ್ ಆಫ್ ಮಲೇಷಿಯಾ ಸಿಚುವೇಟ್ ಆಗಿರೋದು. ಇದು ಈ ಮೇರ್ದೇಕ ಸ್ಕ್ವೇರ್ ಒಂದು ಸ್ಪೆಷಾಲಿಟಿ. ಮತ್ತು ಇದ್ರ ಸುತ್ತಮುತ್ತಲೇ ನಿಮಗೆ ಎಲ್ಲನೂ ಕಾಣಿಸುತ್ತೆ. ಪೆಟ್ರೋನಾಸ್ ಟ್ವಿನ್ ಟವರ್ಸು, ದ ರಿವರ್ ಆಫ್ ಲೈಫ್, ಜೀವ ನದಿ, ಇದ್ರ ಬಗ್ಗೆ ನಿಮ್ಗೆ ಕೊಡುವಂಥ ಡಿಸ್ಕ್ರಿಪ್ಷನ್ ಇದು. ಆವಾಗಲೇ ನಿಮ್ಗೆ ತೋರಿಸಿದ್ನಲ್ಲ ದೂರದಿಂದ ಆ ಕಡೆಯಿಂದ ಆ ಮಸ್ಜಿದ್ ಹತ್ರಕ್ಕೆ ಹೋಗೋಣ. ಇವಾಗ ಅದಕ್ಕೆ ಹೋಗೋದಕ್ಕೆ ವಿ ಹ್ಯಾವ್ ಎ ಬ್ರಿಡ್ಜ್, ಹೋಗ್ಬೋದು ಅಲ್ಲಿಗೆ. ನಾನು ಆವಾಗಲೇ ಹೋಗೋಕ್ಕಾಗೋದಿಲ್ಲ ಅಂದ್ಕೊಂಡಿದ್ದೆ, ಬಟ್ ಹೋಗೋಣ. ಆವಾಗಲೇ ಹೋಗೋಕ್ಕಾಗಲ್ಲ ಅಂದ್ಕೊಂಡಿದ್ದೆ ಅಲ್ಲಿಗೆ, ಯಾಕಂದರೆ ಅದು ನದಿಗಳ ಮಧ್ಯದಿಂದ ಸರೌಂಡ್ ಆಗಿದೆ. ಜೀವ ನದಿ, ರಿವರ್ ಆಫ್ ಲೈಫ್ ಅಂತೆ. ಅದಕ್ಕೆ ಅಲ್ಲಿ ಒಂದು ಸತಿ ಹೋಗಿ ಸುಮ್ಮನೆ ಒಂದು ಔಟ್ರ್ ವ್ಯೂ ಹಾಕ್ಕೊಂಡು ಬರ್ತಾ ಇರೋಣ. ಓಕೆ, ಲೆಟ್ಸ್ ಮೂವ್. ಇದೆ ಮಸ್ಜಿದ್ ಎಂಟ್ರೆನ್ಸು, ಒಳಗಡೆ ಹೋಗೋಣ. ಲೆಟ್ಸ್ ಗೋ ಇನ್. ಎಲ್ಲರೂ ಕೂತು ಪ್ರೇಯರ್ ಮಾಡ್ತಾ ಇರ್ತಾರೆ ಮಸ್ಜಿದ್ ಒಳಗಡೆ. ಅಲ್ಲಿ ನೋಡಿ, ನಿಮಗೆ ಮಸ್ಜಿದ್ ಹಿಂದೆಗಡೆನೇ ಟಾಲೆಸ್ಟ್ ಫ್ಲ್ಯಾಗ್ ಕಾಣಿಸ್ತಾ ಇದೆ ನೋಡಿ, ಕ್ಲೀನಾಗಿ ಕಾಣಿಸುತ್ತೆ ನೋಡಿ. ಸ್ಲೋ ಮೋಷನಲ್ಲಿ ಹಿಂಗೆ ಫ್ಲ್ಯಾಗ್ ತೇಲ್ತಾ ಇದೆ. ನೀವು ಚೈನಾ ಟೌನಲ್ಲಿ ಉಳ್ಕೊಂಡ್ರೆ ನೀವು ಮಸ್ಜಿದ್ ಜಮೇಗ್ ಅನ್ನೋ ಟ್ರೈನ್ ಸ್ಟೇಷನ್ಗೆ ಬರಬೇಕು, LRT. ಅಲ್ಲಿಂದ ಟ್ರೈನ್ ತೊಗೊಂಡು ನೀವು KL ಸ್ಟೇಷನ್ಗೆ ಹೋಗ್ಬೋದು, KL ಸೆಂಟ್ರಲ್ಗೆ ಹೋಗ್ಬೋದು. ಯು ಕ್ಯಾನ್ ಆಲ್ಸೋ ಹೋಗ್ಬೋದು KLCC ಟವರ್ಗೆ ಹೋಗ್ಬೋದು. ಟ್ರೈನು ಬರೀ ನಿಮಗೆ 2 ರಿಂಗೇಟ್ಸಲ್ಲಿ ಆಗುತ್ತೆ, 1.9 ರಿಂಗೇಟ್ಸೆಲ್ಲ ಮುಗಿಯುತ್ತೆ. ಶೋ ಟ್ರೈನ್ ಸ್ಟೇಷನ್. ಮತ್ತು ಇವಾಗ ನಿಮಗೆ ಟ್ರೈನ್ ಜರ್ನಿ ತೋರಿಸ್ತೀನಿ. ಬರೀ 2 ಸ್ಟಾಪ್ ಅಷ್ಟೇ ಎಲ್ಲ ಸೆಂಟ್ರಲ್ಗೆ, ಆ ಟವರ್ಸ್ಗೆ. ಸೊ ವಿಲ್ ಮೂವ್ ಆನ್. ನಾವು ಟ್ರೈನ್ ಬರ್ತಿದೆ. Thank you guys for all your support. Stay tuned for the next video. Take care. Bye bye.